ಸೊ ಹಾಯ್ ಎಲ್ಲ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಸ್ವಾತಿ. ಎಲ್ಲರೂ ಚೆನ್ನಾಗಿದ್ದೀರಾ, ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ಹುಳ್ಳಿಕಾಳು ಉಪ್ಸಾರು ಮಾಡ್ತಾಯಿದ್ದೀನಿ. ಮೊಳಕೆ ಕಟ್ಟಿರೋ ಹುಳ್ಳಿಕಾಳು ಒಂದು ಬೌನಲ್ಲಿ ತೊಗೊಂಡಿದ್ದೀನಿ. ಆಮೇಲೆ ಎಲೆಕೋಸು ತೊಗೊಂಡಿದ್ದೀನಿ. ಎಲೆಕೋಸು ಹಾಕ್ಬಿಟ್ಟು ಮಾಡಿದ್ರೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಎಲೆಕೋಸು ಆಮೇಲೆ ಉಪ್ಸಾರು ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ, ಒಂದು ಟೊಮೆಟೊ, ಹುಣ್ಸೆಹಣ್ಣು ತೊಗೊಂಡಿದ್ದೀನಿ. ನಾವು ಬೇರೆ ಥರ ಖಾರನೂ ಬರುತ್ತೆ ಉಪ್ಸಾರಿಗೆ, ಬಟ್ ನಾನು ಈ ಥರ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ಕ್ವಿಕ್ಕಾಗಿ ಈಸಿಯಾಗಿ ಆಗುತ್ತೆ. ಇವಾಗ ಉಪ್ಸಾರು ಮಾಡ್ಕೊಳ್ಳೋಣ. ಒಂದು ಕುಕ್ಕರ್ಗೆ ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ಆ ಕುಕ್ಕರಲ್ಲಿ ನೀರು ಹಾಕ್ಕೊಂಡಾದ್ಮೇಲೆ ಹುಳ್ಳಿಕಾಳು ಹಾಕ್ಕೊಳ್ತಾಯಿದ್ದೀನಿ. ಆಮೇಲೆ ಎಲೆಕೋಸು ಕಟ್ ಮಾಡಿಟ್ಕೊಂಡಿದ್ನಲ್ಲ, ಅದು ಎಲೆಕೋಸು ಹಾಕ್ಕೊಳ್ತಾಯಿದ್ದೀನಿ. ಎಲೆಕೋಸು ಹಾಕ್ಕೊಂಡಾದ್ಮೇಲೆ ಕಾಯಿ ಹಾಕ್ಕೊಳ್ತಾಯಿದ್ದೀನಿ. ತುರಿದಿರೋ ಹಸಿ ತೆಂಗಿನಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ ಉಪ್ಸಾರಿಗೆ. ತೆಂಗಿನಕಾಯಿ ಹಾಕ್ಕೊಂಡಾದ್ಮೇಲೆ ಇವಾಗ ಖಾರಕ್ಕೆ ಇದರಲ್ಲೇ ಬೇಯಿಸ್ಕೊತಾಯಿದ್ದೀನಿ. ನಾನು ಸಪ್ರೇಟಾಗೆಲ್ಲ ಬೇಯಿಸ್ಕೊಳಕ್ಕೆ ಹೋಗಲ್ಲ. ಆಮೇಲೆ ಹಸಿಮೆಣ್ಸಿನ್ಕಾಯಿ, ಟೊಮೊಟೊ ಹಾಕಿದ್ಮೇಲೆ ಚೂರು ಉಪ್ಪು ಹಾಕ್ಕೊತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಅಂದರೆ ಉಪ್ಪೆಲ್ಲ ಸ್ವಲ್ಪ ಮಿಕ್ಸ್ ಆಗಬೇಕಲ್ಲ, ಅದ್ರ ಜೊತೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಎಲ್ಲ ಮಿಕ್ಸ್ ಮಾಡಿಕೊಂಡು ಇವಾಗ ಕುಕ್ಕರಲ್ಲಿ ಕ್ಯಾಪ್ ಹಾಕ್ಬಿಟ್ಟು ಇಡ್ತಾಯಿದ್ದೀನಿ. ಅದು ಒಂದೇ ಒಂದು ವಿಸಿಲ್ ಕೂಗಿದ್ರೆ ಸಾಕು, ಯಾಕಂದರೆ ತುಂಬ ಸಾಫ್ಟ್ ಆಗಿಬಿಡುತ್ತೆ. ಅದಕ್ಕೆ ಒಂದೇ ವಿಸಿಲೇ ಸಾಕು ಅಂತ ಕ್ಯಾಪ್ ಹಾಕಿದ್ದೀನಿ. ಒಂದು ವಿಸಿಲ್ ಹೊಡೆಸ್ಕೊಳ್ಳಿ. ಆಮೇಲೆ ಚೂರು ಹುಣ್ಸೆಹಣ್ಣು ತೊಗೊಂಡ್ಬಿಟ್ಟು ನೀರಲ್ಲಿ ಹುನಿ ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ಬೇಕು ಅದು. ಆಮೇಲೆ ಅದು ಇವಾಗ ಬೇಯಕ್ಕೆ ಇಕ್ಕಿದ್ದೀನಲ್ಲ ಕಾಳು, ಆ ಕಾಳು ಒಗ್ಗರಣೆ ಹೊಡ್ಕೊಳ್ಳೋಕ್ಕೆ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಫೈನಲ್ ಕಾಳೆಲ್ಲ ಬೆಂದಿದೆ. ಇವಾಗ ಹಸಿಮೆಣ್ಸಿನ್ಕಾಯಿ ಈ ಥರ ಬೆಂದಿದೆ. ಹಸಿಮೆಣ್ಸಿನ್ಕಾಯಿ, ಟೊಮೊಟೊ ಎತ್ಕೊಂಡಿದ್ದೀನಿ. ಇವಾಗ ಕಾಳೆಲ್ಲ ಬಸ್ಕೊಂಡಿದ್ದೀನಿ. ಇವಾಗ ಕಾಳು ಒಗ್ಗರಣೆ ಹೊಡಿಯೋಕ್ಕೆ ಅದೇ ಕುಕ್ಕರಲ್ಲಿ ಈ ಚೂರು ಆಯಿಲ್ ಹಾಕ್ಕೊಂಡು, ಆಮೇಲೆ ಅದನ್ನ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಗ್ಯಾಸು ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡ್ರೆ ಈರುಳ್ಳಿ ಸ್ಮೆಲ್ ಚೆನ್ನಾಗಿ ಬರ್ತಾ ಇರುತ್ತೆ. ಅವಾಗೆ ಗೊತ್ತಾಗುತ್ತೆ ಅದು ಆಮೇಲೆ ಅದು ಬೆಂದಿತ್ತು. ಆಮೇಲೆ ಕಾಳು ಹಾಕ್ಬಿಟ್ಟು ಖಾರ ಪುಡಿ ಹಾಕ್ಕೊತಾಯಿದ್ದೀನಿ. 2 ಟೇಬಲ್ ಸ್ಪೂನ್ ಖಾರ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾಯಿದ್ದೀನಿ. ಫೈನಲಿ ಈ ಥರ ಬಂದಿದೆ ಖಾರ ಪುಡಿ. ಇವಾಗ ಉಪ್ಸಾರಿಗೆ ಖಾರ ರುಬ್ಬಿಟ್ಟು ಹಾಕಿದ್ದೀನಿ. ಮಾಮೂಲಿ ಉಪ್ಸಾರು ಈ ಥರ ಒಂದ್ಸಲ ಟ್ರೈ ಮಾಡಿ, ಸೂಪರಾಗಿರುತ್ತೆ. ಥ್ಯಾಂಕ್ ಯು.